ಮೊದಲನೆಯ ಪ್ರಶ್ನೆ, ದೇಹದಲ್ಲಿ ಅಮ್ಮ ಆಗಿದ್ದರೆ ಕಲೆಗಳನ್ನು ದೂರ ಮಾಡಲು ಏನನ್ನ ಬಳಸಬೇಕು? ಎ ಬಾಳೆ ಸಿಪ್ಪೆ, ಬಿ ಅಲೋವೆರಾ, ಸಿ ಕಿತ್ತಳೆ ಸಿಪ್ಪೆ, ಡಿ ಸೌತೆಕಾಯಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬಾಳೆ ಸಿಪ್ಪೆ. ಎರಡನೆಯ ಪ್ರಶ್ನೆ, ಅಸಿಡಿಟಿ ತೊಂದರೆ ಇದ್ದರೆ ಏನನ್ನ ಸೇವನೆ ಮಾಡಬೇಕು? ಎ ಶುಂಠಿ, ಬಿ ಬಾಳೆಹಣ್ಣು, ಸಿ ಲವಂಗ, ಡಿ ಏಲಕ್ಕಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಬಿ. ಮೂರನೆಯ ಪ್ರಶ್ನೆ, ಭಾರತದ ಯಾವ ರಾಜ್ಯವು ತಂಬಾಕು ಉತ್ಪನ್ನಗಳು ಮತ್ತು ಅದರ ಉತ್ಪಾದನೆಯನ್ನ ಮಾರಾಟ ಮಾಡುವುದು ನಿಷೇಧಿಸಿದೆ? ಎ ತೆಲಂಗಾಣ, ಬಿ ಕರ್ನಾಟಕ, ಸಿ ಬಿಹಾರ್, ಡಿ ಮಧ್ಯಪ್ರದೇಶ್. ಸರಿಯಾದ ಉತ್ತರ ಆಪ್ಷನ್ ಎ ತೆಲಂಗಾಣ. ನಾಲ್ಕನೆಯ ಪ್ರಶ್ನೆ, PM ವಾಣಿ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ಎ ಹೈಸ್ಪೀಡ್ ಇಂಟರ್ನೆಟ್, ಬಿ ಭದ್ರತೆ, ಸಿ ಉಚಿತ ಲ್ಯಾಪ್ಟಾಪ್ ಯೋಜನೆ, ಡಿ ಡಿಜಿಟಲ್ ಪಾವತಿ ಯೋಜನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹೈಸ್ಪೀಡ್ ಇಂಟರ್ನೆಟ್. ಐದನೆಯ ಪ್ರಶ್ನೆ, ನಿಶಿಯಾ ಬುಡಕಟ್ಟು ಜನ ಯಾವ ರಾಜ್ಯದಲ್ಲಿದ್ದಾರೆ? ಎ ಅರುಣಾಚಲ ಪ್ರದೇಶ, ಬಿ ಬಿಹಾರ್, ಸಿ ಕರ್ನಾಟಕ, ಡಿ ರಾಜಸ್ಥಾನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅರುಣಾಚಲ ಪ್ರದೇಶ. ಆರನೆಯ ಪ್ರಶ್ನೆ, ಗ್ಯಾಂಜೆಟಿಕ್ ಡಾಲ್ಫಿನ್ ಯಾವ ರಾಜ್ಯದಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಕಂಡುಬರುತ್ತವೆ? ಎ ಉತ್ತರ ಪ್ರದೇಶ, ಬಿ ಮಧ್ಯಪ್ರದೇಶ, ಸಿ ಕರ್ನಾಟಕ, ಡಿ ರಾಜಸ್ಥಾನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಉತ್ತರ ಪ್ರದೇಶ. ಏಳನೆಯ ಪ್ರಶ್ನೆ, ಭಾರತ ಸಂವಿಧಾನದ ಪಿತಾಮಹ ಯಾರು? ಎ ಡಾಕ್ಟರ್ BR ಅಂಬೇಡ್ಕರ್, ಬಿ ಭಗತ್ ಸಿಂಗ್, ಸಿ ನೇತಾಜಿ, ಡಿ ಮಹಾತ್ಮ ಗಾಂಧೀಜಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಡಾಕ್ಟರ್ BR ಅಂಬೇಡ್ಕರ್. ಎಂಟನೆಯ ಪ್ರಶ್ನೆ, ಕರ್ನಾಟಕದ ಮೊದಲ ರಾಜಧಾನಿ ಯಾವುದು? ಎ ಮೈಸೂರು, ಬಿ ಬಿಜಾಪುರ, ಸಿ ಕೋಲಾರ, ಡಿ ಬೆಂಗಳೂರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮೈಸೂರು. ಒಂಬತ್ತನೆಯ ಪ್ರಶ್ನೆ, ಟೀಯನ್ನು ಹೆಚ್ಚಾಗಿ ಬೆಳೆಯುವಂತಹ ರಾಜ್ಯ ಯಾವುದು? ಎ ಅಸ್ಸಾಂ, ಬಿ ಒರಿಸ್ಸಾ, ಸಿ ಬಿಹಾರ್, ಡಿ ಕರ್ನಾಟಕ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅಸ್ಸಾಂ. ಹತ್ತನೆಯ ಪ್ರಶ್ನೆ, ಚೇಳಿನ ವಿಷ ಬಳಸಿ ಏನನ್ನ ತಯಾರಿಸಲಾಗುತ್ತದೆ? ಎ ಆಲ್ಕೋಹಾಲ್, ಬಿ ವೈನ್, ಸಿ ಔಷಧಿ, ಡಿ ರಾಸಾಯನಿಕ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಔಷಧಿಗಳು. 11ನೆಯ ಪ್ರಶ್ನೆ, ಧೂಮಪಾನ ಮಾಡುವವರು ಇದನ್ನ ಸೇವಿಸಿದರೆ ಬಹಳ ಉತ್ತಮ. ಎ ಬೂದುಗುಂಬಳ ಜ್ಯೂಸ್, ಸಿ ಕಬ್ಬಿನ ಜ್ಯೂಸ್, ಸಿ ಆಪಲ್ ಜ್ಯೂಸ್, ಡಿ ಪಪಾಯ ಜ್ಯೂಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬೂದುಗುಂಬಳಕಾಯಿ ಜ್ಯೂಸ್. 12ನೆಯ ಪ್ರಶ್ನೆ, ಊಟದ ನಂತರ ಟೀಯನ್ನು ಕುಡಿಯುವುದರಿಂದ ಏನಾಗುತ್ತದೆ? ಎ ಅಜೀರ್ಣ, ಬಿ ಉತ್ತಮ ಜೀರ್ಣಶಕ್ತಿ, ಸಿ ಗ್ಯಾಸ್ಟ್ರಿಕ್ ನಿವಾರಣೆ, ಡಿ ದೇಹಕ್ಕೆ ಹೆಚ್ಚಿನ ಶಕ್ತಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅಜೀರ್ಣ. 13ನೆಯ ಪ್ರಶ್ನೆ, ಒಣಕೊಬ್ಬರಿಯನ್ನು ತಿನ್ನುವುದರಿಂದ ಏನು ಉಪಯೋಗ? ಎ ಥೈರಾಯ್ಡ್ ಸಮಸ್ಯೆ ನಿವಾರಣೆ, ಬಿ ದೇಹ ಚುರುಕಾಗುತ್ತದೆ, ಸಿ ಗ್ಯಾಸ್ಟ್ರಿಕ್ ನಿವಾರಣೆ,
ಡಿ ದೇಹಕ್ಕೆ ಹೆಚ್ಚಿನ ಶಕ್ತಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಥೈರಾಯ್ಡ್ ಸಮಸ್ಯೆ ನಿವಾರಣೆ. 14ನೆಯ ಪ್ರಶ್ನೆ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬೀರನ್ನ ಯಾವ ಕಡೆ ಇಟ್ಟರೆ ಅದೃಷ್ಟ ಬರುತ್ತದೆ? ಎ ಈಶಾನ್ಯ ದಿಕ್ಕು, ಬಿ ಉತ್ತರ ದಿಕ್ಕು, ಸಿ ಪಶ್ಚಿಮ ದಿಕ್ಕು, ಡಿ ದಕ್ಷಿಣ ದಿಕ್ಕು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಬಿ. ಪ್ರಿಯ ವೀಕ್ಷಕರೇ, ನಮ್ಮ ಹಿಂದೂ ಗ್ರಂಥಗಳ ಪ್ರಕಾರ ಅಷ್ಟ ದಿಕ್ಪಾಲಕರು ಅಂದರೆ 8 ಜನ. ಒಂದೊಂದು ದಿಕ್ಕಿಗೂ ಒಂದೊಂದು ಪಾಲಕರಿರುತ್ತಾರೆ. ಅಂದರೆ ಪೂರ್ವ, ಆಗ್ನೇಯ, ದಕ್ಷಿಣ, ನೈಋತ್ಯ, ಪಶ್ಚಿಮ, ವಾಯುವ್ಯ, ಉತ್ತರ ಹಾಗೂ ಈಶಾನ್ಯ ದಿಕ್ಕುಗಳು. ಈ ಒಂದೊಂದು ದಿಕ್ಕಿಗೂ ಒಬ್ಬೊಬ್ಬ ಅಧಿಪತಿಗಳು ಇರುತ್ತಾರೆ. ಪೂರ್ವಕ್ಕೆ ಇಂದ್ರ, ಆಗ್ನೇಯ ದಿಕ್ಕಿಗೆ ಅಗ್ನಿ ಅಧಿಪತಿ, ದಕ್ಷಿಣ ದಿಕ್ಕಿಗೆ ಯಮಧರ್ಮರಾಜ ಅಧಿಪತಿ, ನೈಋತ್ಯ ದಿಕ್ಕಿಗೆ ನೈಋತ್ಯ ಎಂಬ ರಾಕ್ಷಸ ಅಧಿಪತಿ, ಪಶ್ಚಿಮ ದಿಕ್ಕಿಗೆ ವರುಣದೇವ ಅಧಿಪತಿ, ವಾಯುವ್ಯ ದಿಕ್ಕಿಗೆ ವಾಯುದೇವ ಅಧಿಪತಿ, ಉತ್ತರ ದಿಕ್ಕಿಗೆ ಕುಬೇರ ದೇವ ಅಧಿಪತಿ, ಈಶಾನ್ಯ ದಿಕ್ಕಿಗೆ ಶಿವನ ಅಂಶದಲ್ಲಿ ಹುಟ್ಟಿರುವಂತಹ ಈಶಾನ್ಯನು ಅಧಿಪತಿಯಾಗಿದ್ದಾನೆ. ಈಗ ನಾವು ಬೀರನ್ನ ಯಾವ ಕಡೆ ಇಡಬಾರದು ಎಂದು ನೋಡುವುದಾದರೆ ಮೊದಲನೆಯದ್ದು ಆಗ್ನೇಯ ದಿಕ್ಕು. ಈ ಆಗ್ನೇಯ ದಿಕ್ಕಿಗೆ ಅಧಿಪತಿ ಅಗ್ನಿದೇವ. ಹೇಗೆ ಬೆಂಕಿಯಲ್ಲಿ ವಸ್ತುಗಳು ಸುಟ್ಟು ಹೋಗುತ್ತವೋ ಅದೇ ರೀತಿ ನಮ್ಮ ಮನೆಯ ಸಂಪತ್ತು ಸುಟ್ಟು ಹೋಗಬಹುದು. ಆದ್ದರಿಂದ ಈ ದಿಕ್ಕಿಗೆ ಇಡಬಾರದು. ಎರಡನೆಯದ್ದು ವಾಯುವ್ಯ ದಿಕ್ಕು. ಈ ದಿಕ್ಕಿಗೆ ಅಧಿಪತಿ ಬಂದು ವಾಯುದೇವ. ಗಾಳಿಗೆ ಯಾವ ರೀತಿ ವಸ್ತುಗಳು ಕೊಚ್ಚಿಕೊಂಡು ಹೋಗುತ್ತವೋ ಅದೇ ರೀತಿ ನಮ್ಮ ಮನೆ ಸಂಪತ್ತು ಹೋಗುತ್ತದೆ. ಇನ್ನು ಮೂರನೆಯದ್ದು ಪಶ್ಚಿಮ ದಿಕ್ಕು, ಅಂದರೆ ವರುಣ. ನೀರು ಯಾವ ರೀತಿ ಕರಗುತ್ತೋ ಅದೇ ರೀತಿ ನಮ್ಮ ಮನೆಯ ಸಂಪತ್ತು ಕೂಡ ಕರಗಬಹುದು. ಇನ್ನು ಮುಖ್ಯವಾಗಿ ಈ ಬೀರನ್ನ ಯಾವ ಕಡೆ ಇಡಬೇಕೆಂದು ನೋಡುವುದಾದರೆ ದಕ್ಷಿಣ ದಿಕ್ಕು ಮತ್ತು ಪಶ್ಚಿಮ ದಿಕ್ಕಿನ ಮಧ್ಯದಲ್ಲಿರುವ ನೈಋತ್ಯ ದಿಕ್ಕಿಗೆ ಇಡಬೇಕು. ಮತ್ತು ಅತಿ ಮುಖ್ಯವಾಗಿ ಈ ಬೀರು ಉತ್ತರ ದಿಕ್ಕಿಗೆ ಮುಖವಾಗಿ ಇಡಬೇಕು. ಏಕೆಂದರೆ ಉತ್ತರ ದಿಕ್ಕಿನ ಅಧಿಪತಿ ಕುಬೇರ ದೇವ. ಓಕೆ, ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭವಾಗಲಿ. ಶುಭ ಸಂಜೆ.